ಚಿಂಗಾರಿ ಅಂತ ಹೆಸರು ಇಟ್ಟಿದ್ದು ಯಾಕೆ ಕಾರಣಕ್ಕೆ? ಅವ್ರೋಣ ನೆಲ್ಮನೆ ಸಾರೋಣ ಇಟ್ಟಿದ್ದು ಅವ್ರು ಡಿ ಬಸ್ ಫ್ಯಾನು ಅದಕ್ಕೆ. ಮುಂಚೆ ಅಣ್ಣ ಎತ್ ನೋಡಕಂದ್ರೆ ರೇಸ್ ಹೋಗ್ತಿದ್ದೋ, ಎತ್ತೆ ಏನೋ ಬಂದಿರ್ಲಿಲ್ಲ ಅಂದ್ರೆ ರೇಸಲ್ಲಿ ವಾಪಸ್ ಮನೆಗೆ ಬರ್ತಿದ್ದೋ. ಆತರ ಹುಚ್ಚಿ ಎತ್ನಾರ ನಮ್ಗೆ. ನೋಡಿ ಅಂತ ಒಂದು ಇಷ್ಟಪಟ್ಟಿರೋ ಎತ್ತು ನಿಮ್ ಮನೆಗ್ ಬಂದಿದೆ, ಎಷ್ಟು ಖುಷಿ ಆಗ್ತಿರ್ಬೇಕು ನಿಮಗೆ ಈಗ. ತುಂಬಾನೇ ಖುಷಿ ಅಣ್ಣ, ಇರಾಗಂಟ ಹಿಂಗೇನೆ. ರೇಸ್ ಆಡೋರು ಯಾರೇ ಆದ್ರೂ ಸರಿ, ಹಳೆ ಎತ್ಕೊಳ್ ಮಾತ್ರ ಯಾರು ಮರಕ್ ಹೋಗ್ಬೇಡಿ, ಅದನ್ನ ಉಳಿಸ್ಕೊಂಡು ಹೋಗಿ. ಆತರ ಎತ್ಕೊಳ್ ಫ್ಯೂಚರ್ ಸಿಗೋದಿಲ್ಲ, ಈ ಜನರೇಷನ್ ಅಂತೂ ಸಿಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ ನೋಡಿ, ಈ ದಿನ ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ತೆಂಡೇಕೆರೆ ಅನ್ನೋ ಗ್ರಾಮದಲ್ಲಿ ಇದೀನಿ ಸ್ನೇಹಿತರೆ. ನೋಡಿ, ಮಂಡ್ಯ ಜಿಲ್ಲೆಯ ರಾಸುಗಳು ಅಂದ್ರೆ ರೈತರು ಎಷ್ಟು ಮುದ್ದಾಗಿ ಸಾಕಿರ್ತಾರೆ ಅಂದ್ರೆ ಅವು ತುಂಬಾ ಕೆಲಸಗಾರ ಎತ್ತು ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಇಲ್ಲೆಲ್ಲ ಕಬ್ಬಿನ ಗದ್ದೆಗಳಲ್ಲಾಗಿರ್ಬಹುದು ತುಂಬಾ ಶಕ್ತಿಯುತವಾದ ರಾಸುಗಳು ಸ್ನೇಹಿತರೆ. ಅಷ್ಟು ವರ್ಕೌಟ್ ಮಾಡಿ ಇವು ಜೀವನ ಮಾಡ್ತಾ ಇರ್ತವೆ ಎತ್ತುಗಳು. ನೋಡಿ, ತೆಂಡೇಕೆರೆ ಅನ್ನೋ ಗ್ರಾಮದಲ್ಲಿ ಚಿಂಗಾರಿ ಅಂತ ನಮ್ಮ ಜೋಡಿ ಎತ್ತಿನ ಗಾಡಿ ರೇಸಿನಲ್ಲಿ ಒಂದು ಚಾಂಪಿಯನ್ ಆಗಿರುವ ಒಂದು ಎತ್ತಿದೆ ಸ್ನೇಹಿತರೆ. ನಿಮಗೆಲ್ಲ ಇದು ಗೊತ್ತು, ಚಿಂಗಾರಿ ಅಂತ ತುಂಬಾ ಕೇಳಿರ್ತಾರೆ ಹೆಸರು. ಈ ಹಿಂದೆ ಅನೇಕ ಬಹುಮಾನಗಳನ್ನು ಕೂಡ ಗೆದ್ದಿರೋಂತ ರಾಸು ಸ್ನೇಹಿತರೆ. ಇದು ಇವಾಗ ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ತೆಂಡೇಕೆರೆ ಗ್ರಾಮದಲ್ಲಿದೆ. ನೋಡಿ, ತೆಂಡೇಕೆರೆ ಗ್ರಾಮದ ನಿವಾಸಿಗಳು ಇದನ್ನ ಇವ್ರ ಮನೆಯಲ್ಲಿ ಮುದ್ದಾಗಿ ಸಾಕ್ತಾ ಇದ್ದಾರೆ. ಇದು ಎಷ್ಟು ವರ್ಷದಿಂದ ಇದು ರೇಸಲ್ಲಿ ಓಡ್ತಾ ಇದೆ ಅಂತ ಸ್ನೇಹಿತರೆ ಅವರಿಂದ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನೊಂದು ವಿಷಯ ಏನಂದ್ರೆ, ಈ ಚಿಂಗಾರಿ ಎತ್ತು ಮಂಡ್ಯ ಜಿಲ್ಲೆಯಲ್ಲೇ ಇತ್ತು ಮುಂಚೆ, ಈಗಲೂ ಮಂಡ್ಯ ಜಿಲ್ಲೆಯಲ್ಲೇ ಇದೆ. ಈ ಮಂಡ್ಯ ಜಿಲ್ಲೆಯಲ್ಲಿ ಇದ್ಕೊಂಡೆ ಮಂಡ್ಯ ಜಿಲ್ಲೆಯ ಒಂದು ಹೆಸರನ್ನ ಕರ್ನಾಟಕದಾದ್ಯಂತ ಸಾರ್ತಿದೆ. ಅಷ್ಟು ಬಹುಮಾನಗಳನ್ನ ಗೆಲ್ತಾನೆ ಬಂದಿದೆ ಸ್ನೇಹಿತರೆ. ಬನ್ನಿ, ಈ ಚಿಂಗಾರಿ ಎತ್ತಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಇದರ ಮಾಲೀಕರಿಂದ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ಎತ್ತಿನ ವಿಡಿಯೋವನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ಹೇಳಿ ಸರ್, ನಿಮ್ಮ ಊರು, ನಿಮ್ಮ ಹೆಸರು, ಎತ್ತಿನ ಹೆಸರೆಲ್ಲ ಪರಿಚಯ ಮಾಡ್ಕೊಡಿ. ಇದ್ ಬಂದು ಚಿಂಗಾರಿ ಅಂತ, ಇದಿರೋದು ತೆಂಡಕೆರೆ ಗ್ರಾಮ, KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಸರ್, ಇದು ಮಂಡ್ಯ ಜಿಲ್ಲೆ ಬಿಟ್ಟು ಮತ್ತೆ ಹೊರಗೆ ಹೋಗಿಲ್ಲಲ್ವಾ? ಯಾವ ಎಲ್ಲೂ ಕೊಟ್ಟಿಲ್ಲ ಹೊರಗಡೆ ಇದನ್ನ. ಅಂದ್ರೆ ನೋಡಿ ಸ್ನೇಹಿತರೆ, ಇದು ಮಂಡ್ಯದ ಗಂಡು, ಇದು ಯಾವತ್ತು ಮಂಡ್ಯ ಜಿಲ್ಲೆಯಲ್ಲೇ ಇದೆ. ಮಂಡ್ಯ ಜಿಲ್ಲೆಯಿಂದ ಇಲ್ಲಿ ಹೊರಗೆ ಹೋಗಿಲ್ಲ. ಇಲ್ಲಿನ ಜನಗಳನ್ನೇ ಇಷ್ಟಪಟ್ಟು ಇವರೇ ಖರೀದಿ ಮಾಡ್ತಾನೆ ಇದ್ದಾರೆ. ಸರ್, ಇದು ಸುಮಾರು ಎಷ್ಟು ಬಹುಮಾನ ಗೆದ್ದಿದೆ? ಒಂದು 28-30 ಹೊಡೆದಿರ್ಬೋದು. 28-30. ಓಕೆ ಸರ್, ಇಲ್ಲ ಯಾವ ತರ ರೇಸಲ್ಲಿ ಗೆದ್ದಿರೋದು? ಎಲ್ಲ ಬರೀ ಜೋಡಿ ಗಾಡಿ ಅಣ್ಣ, ಪಾಯಿಂಟ್ ಮತ್ತೆ ಚಕ್ರ ಒಂದ್ಸಲ ಹೊಡಿಲ್ಲ. ಇದು ರಾಜ್ಯ ಮಟ್ಟದ ಲೋಕಲ್ ರೇಸ್ ಹೊಡಿಲ್ಲ, ಬರೀ ಜೋಡಿ ಗಾಡಿ ಮಾತ್ರ. ಅಂತಾರಾಜ್ಯ ಮಟ್ಟದ್ದು, ರಾಜ್ಯ ಮಟ್ಟದ್ದು, ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ರೇಸಲ್ಲಿ 20 ಬಹುಮಾನಕ್ಕಿಂತ ಹೆಚ್ಚಾಗಿ ಗೆದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಇದು ಎಷ್ಟು ವರ್ಷದ ರಾಸು ಇದು? 9 ವರ್ಷ. 9ರಿಂದ 9.5. ಸರ್, ಎಷ್ಟಲ್ಲಿದೆ ಈಗ? ಇನ್ನು ಅಲ್ಲಿ ಸಮ್ಮತ್ತಿಲ್ಲ ಇದು. ಅಲ್ಲಿನ ನೋಡಿಬೇಕು. ಓಕೆ, ನೋಡಿ ಸ್ನೇಹಿತರೆ, ಇನ್ನು ಅಲ್ಲೂ ಸಮ್ಮತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂದ್ರೆ ಇದಕ್ಕೆ ಇನ್ನು ಬೇಜಾನ ಏಜ್ ಇದೆ. ಒಂದ್ 2-3 ವರ್ಷ ರೇಸ್ ಆರಾಮ ನೋಡ್ಬೋದು. ಹೌದಲ್ವಾ? ಓಕೆ ಓಕೆ. ಸರ್, ಇದು ನೀವು ತಗೊಂಬಂದಾಗ ಯಾವ ತರ ಇತ್ತು ಇದ್ರದ್ದು ಒಂದು ಬೆಳವಣಿಗೆ ಎಲ್ಲ? ಯಾವ ತರ ಅಂದ್ರೆ ಅಣ್ಣ, ಇದು ಯಾವ ಲೆಕ್ಕಾಚಾರಕ್ಕೆ ಇತ್ತು ಅಂದ್ರೆ, ಇದು ಕಸಾಯಿಖಾನೆಗೆ ಹೋಗೋ ರೇಂಜ್ ಅಲ್ಲಿ ಇತ್ತು. ಕೆಲ್ಸ ಕಬ್ಬುಂಗಡಿ ಕೆಲಸ ಮಾಡಿ ಸ್ವಲ್ಪ ಫುಲ್ ವೀಕ್ ಆಗಿ ನಾವು ತಂದು ಈ ತರ ಮೇಸಿರೋದು. ಹೌದಾ? ಓಕೆ ಸ್ನೇಹಿತರೆ, ಇವರು ಒಂದು ಹಳೆ ಫೋಟೋ ತೋರಿಸಿದ್ರು. ಅದನ್ನ ಅವಾಗ ಇದನ್ನ ನೋಡಿದ್ರೆ ಅಂದ್ರೆ ಮಾಮೂಲಿ ವ್ಯವಸಾಯದ ರಾಸುಗಳು ಇರ್ತಾವಲ್ಲ, ಆ ರೀತಿಯಾಗಿ ಒಂದು ದೇಹವನ್ನ ಹೊಂದಿತ್ತು ಸ್ನೇಹಿತರೆ. ಆದ್ರೆ ಇವ್ರ ಮನೆ ಬಂದ್ಮೇಲೆ ನೋಡಿ, ನಾನು ಮತ್ತೆ ರೇಸ್ ಎತ್ತು ಅಂತ ಜನ ಕಂಡಿಡಿಬಹುದು, ಆ ತರ ಮಾಡಿದ್ದಾರೆ. ಚೆನ್ನಾಗಿ ಸಾಕೊಂಡಿದ್ದಾರೆ. ಮುಂಚೆ ಇದ್ದಿದ್ಕು ಇವ್ರ ಮನೇಲಿ ಬಂದಿದ್ಕು ತುಂಬಾ ಬದಲಾವಣೆ ಕಾಣ್ತಿದೆ ಸ್ನೇಹಿತರೆ ಎತ್ತು. ಸರ್, ಮತ್ತೆ ಇದರಿಂದ ನೀವು ಮನೆಯಲ್ಲಿ ಏನಾದ್ರು ವ್ಯವಸಾಯ ಮಾಡ್ತೀರಾ ಈಗ? ಆಯ್ತು, ತಂದಲ್ಲಿಂದ ಒಂದ್ ಸೈನ್ ನಗ ಮಾಡಿ ಕೆಲಸ ಮಾಡಿಲ್ಲ. ಹೌದಾ? ಬರೀ ಸೋಕಿಗೆ ಸಾಕಿದ್ವಿ. ಸರ್, ನೀವು ಈ ಒಂದು ವರ್ಷದಲ್ಲಿ ಎಷ್ಟು ರೇಸ್ ಆಡಿದೀರಾ? ಈಗ ತಂದೆ ಒಂದ್ 8 ತಿಂಗಳಾಗೈತೆ, ಒಂದಾಡಿದೀವಿ. ಈಗ ರೇಸ್ ಇದಾವಲ್ಲ, ಈಗ ಆಡ್ಬೇಕು ಅಂತಿದೀವಿ. ಹೌದಾ? ಸರ್, ಈಗ ಇದು ಯಾರ ಹತ್ರ ಇದ್ದಾಗ ಜಾಸ್ತಿ ಬಹುಮಾನ ಗೆದ್ದಿತ್ತು? ನೆಲ್ಮನೆ ಶಾರವಣ ಹತ್ರ. ಹೌದಾ? ಮುಸ್ಲಿಂ ಸರ್ ಇದ್ದಿದ್ದವ್ರು ಎತ್ತಿದ್ದು. ಓಕೆ ಓಕೆ. ಅವ್ರ ಮನೇಲಿ ಎಷ್ಟು ಗೆದ್ದಿತ್ತು ಸರ್ ಇದು? ಅವ್ರ ಹತ್ರನೇ ಒಂದ್ 24 ಹೊಡೆದೈತೆ. ನೋಡಿ ಸ್ನೇಹಿತರೆ, ಅವ್ರ ಒಬ್ರ ಹತ್ರನೇ 24 ಬಹುಮಾನ ಗೆದ್ದಿದೆ ಅಂತೆ. ಅವ್ರಿಂದ ಬೇರೆಯವ್ರಿಗೆ ಹೋದಾಗ್ಲೂ ಒಂದ್ 4 ಹೊಡೆದಿದೆ. ಹೌದಾ? ಸರ್, ಯಾವ ತರ ಬಹುಮಾನಗಳು ಫಸ್ಟ್ ಸೆಕೆಂಡ್ ಥರ್ಡ್ ಇದ್ರಲ್ಲಿ? ಆಲ್ಮೋಸ್ಟ್ ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲಾನು ಗೆದ್ದಿದ್ಯಾ? ಎಲ್ಲ ಗೆದ್ದಿದೆ. ಫೋರ್ತ್ ಕಮ್ಮಿ. ಇದ್ರಲ್ಲಿ ಇದ್ರ ಜೊತೆ ಯಾವ್ದೊಂದು ಜಾಸ್ತಿ ಪೇರ್ ಮಾಡಿದಾರೆ? ಇದ್ರ ಜೊತೆ ಜಾಸ್ತಿ ಅಂದ್ರೆ ಬೆಂಗಳೂರು ಕರ ಮತ್ತೆ ಕದರ್, ಆಮೇಲೆ ಉಳಿಗೆ ಅಂತ ಎತ್ತಿದ್ ಪಾಲಳಿದು ಸೊದಾಗ್ಬಿಡ್ತು ಉಳಿಗೆ ಅಂತ. ಈ 3 ಫೇವರ್ ಜಾಸ್ತಿ ಇತ್ತು.
ಸ್ನೇಹಿತರೆ ನೋಡಿ, ಅನೇಕ ಚಾಂಪಿಯನ್ ಎತ್ತುಗಳ ಜೊತೆ ಇದು ಓಡಿ ಅನೇಕ ಬಹುಮಾನಗಳನ್ನ ಗೆದ್ದಿದೆ ನೋಡಿ. ಈ ಗೋಪಾಲನ್ ಕರ ಜೊತೆಗೂ ಓಡಿದೆ ಅಂತೆ, ಉಳಿಗೆಂದ ಜೊತೆಗೂ ಓಡಿದೆ, ಬೆಂಗಳೂರು ಕರ ಜೊತೆಗೂ ಓಡಿದೆ ನೋಡಿ. ಅನೇಕ ಚಾಂಪಿಯನ್ ಎತ್ತುಗಳ ಜೊತೆನೆ ಓಡಿ ಅಷ್ಟೊಂದು ಬಹುಮಾನಗಳನ್ನ ಗೆದ್ದಿದೆ. ಸರ್, ಮತ್ತೆ ಏನ್ ಹೇಳ್ತೀರಾ? ನಿಮ್ಮೂರು ಗ್ರಾಮದಲ್ಲಿ ಇಂತ ಒಂದು ರಾಸು ಇದೆ, ನಿಮ್ಮೂರಿನ ಜನತೆ ಯಾವ ತರ ಸ್ಪಂದಿಸಿದಾರೆ ನಿಮಗೆ? ಸಂಸಾರ ಎಲ್ಲ ಚೆನ್ನಾಗಿ ಸಹಕಾರ ಕೊಡ್ತಿದ್ರ ರೇಸಸ್ ಹಾಕಿರೋದಕ್ಕೆ. ಹೌದಾ? ಆದ್ರೆ ಈ ತರ ಕ್ರೀಡೆನ ಎಲ್ಲ ಬೆಳೆಸಿ ಅಂತ ಹೇಳ್ತೀನಿ ಅಷ್ಟೇ. ಇದರಿಂದಾನೇ ಎಲ್ಲ ಹಳ್ಳಿ ಕರು ಉಳಿಯೋದು. ಇದೆ ಇದರಿಂದ ಸುಮಾರು ಕಸಾಯಿಖಾನೆಗೆ ಹೋಗೋ ಎತ್ತೆಲ್ಲ ರೇಸಲ್ಲಿ ಇದಾವೆ ಈಗ. ಹೌದು, ಇಲ್ಲ ಅಂದಿದ್ರೆ ಯಾವೆಲ್ಲ ಯಾವತ್ತೋ ಕಣ್ಮರೆ ಆಗ್ತಾ ಇದ್ವು. ಆಲ್ಮೋಸ್ಟ್ ಎಲ್ಲ ಎಲ್ಲ ಹೋಗೋ ಕಸಾಯಿಖಾನೆಗೆ. ಸರ್, ನಿಮ್ಮನೇಲಿ ಇನ್ನು ಯಾವ್ಯಾವ ರಾಸುಗಳಿದಾವೆ? ನಮ್ಮ ಮನೆ ಇನ್ನೊಂದ್ ಜೊತೆ ಎತ್ತಿದಾವೆ ಕೆಲ್ಸದವು. ಅವು ಕಬ್ಬು ಮತ್ತೆ ಮಳ್ಳು ಮಾತ್ರ. ಅಂದ್ರೆ ಮನೆಯಲ್ಲಿ ಮನೆ ಕೆಲಸ ಮನೆ ಕೆಲಸ ಮಾತ್ರ ಅವು. ಸರ್, ವರ್ಕೌಟ್ ಎಲ್ಲ ಅವುಗಳ ಜೊತೆಗೆ ಮಾಡಿಸ್ತೀರಾ ಇದಕ್ಕೆ? ಡೈಲಿ ಅಂದ್ರೆ ನಾವು ಗಾಡಿ ಕಡ್ಕೊಂಡು ಹಾಕ್ಬಿಡ್ತೀವಿ, ಇಲ್ಲಾಂದ್ರೆ ಈಜು ಅಷ್ಟೇನೆ. ಈಜು. ಕೆರೆ ಇದೆಯಾ ನಿಮ್ಮೂರ ಹತ್ರ? ಇಲ್ಲೇ ಕೆರೆ ಇದೆ ಪಕ್ಕದಲ್ಲಿ. ಕೆರೆ ಇರೋದ್ರಿಂದ ನಿಮಗೆ ಅನುಕೂಲ. ತುಂಬಾ ಅನುಕೂಲ ಅಣ್ಣ. ಮನೆಯಲ್ಲಿ ಸರ್ ಯಾವ ತರ ಸಪೋರ್ಟ್ ಮಾಡ್ತಿದಾರೆ? ನಾನು ಇಲ್ಲ ಅಂದ್ರೆ ಅಮ್ಮನ ಎತ್ತಿ ಮೇವು ನೀರೆಲ್ಲ ಮಡಗೋದು. ನಾವು ಒಬ್ಬ ಹೆಂಗ್ ಸಿಡ್ಕೊಂಡ್ರೆ ಎತ್ತು ಆಯಲ್ಲ, ಅಷ್ಟು ಸಾಧು ಇದೆ. ಹಳ್ಳಿಕರ ಸ್ವಭಾವ ಅದೇ ತರ ಅಲ್ವಾ ಸರ್? ಅದೇ ತರ ಇದು. ಯಾಕಂದ್ರೆ ಈ ತರ ಸ್ವಭಾವ ಯಾಕೆ ಗೋಳಿಗೂ ಯಾಕೆ ಕಿಲ್ಲರಿಗೂ ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸ್ವಾಮಿ ನಿಷ್ಠೆ ಜಾಸ್ತಿ ಸ್ನೇಹಿತರೆ. ಹಳ್ಳಿಕಾರ ಯಾವ ತರ ಅಂದ್ರೆ ಒಬ್ಬ ಮನೆಯ ಹೆಣ್ಮಗಳು ಕೂಡ ಹಿಡ್ದಾಡ್ಬಹುದು, ಏನು ಮಾಡಲ್ಲ. ಇವ್ರ ಮನೆ ಮಕ್ಕಳು ಅದ್ರ ಕಾಲ್ ಕೆಳಗೆ ಓಡಾಡ್ತಾ ಇದ್ರು ಕೂಡ ಏನು ಮಾಡಲ್ಲ ಸ್ನೇಹಿತರೆ. ಆ ಒಂದು ಸ್ವಭಾವದಿಂದನೇ ಇವತ್ತು ನಮ್ಮ ಕರ್ನಾಟಕದ ಮೂಲ ತಳಿ ಎಲ್ಲರಿಗೂ ಮನ ಮುಟ್ಟುವಂತೆ ಇರೋದಲ್ವಾ? ಹೌದು ಅಣ್ಣ. ಪ್ರೈಸ್ ಮಾಡೋ ಟೈಮ್ ಎಲ್ಲ ತುಂಬಾನೇ ಪ್ರೈಸ್ ಮಾಡಿದ್ರಣ ಇದು. ಆಮೇಲೆ ಡಮ್ಮಿ ಅಂತೂ ಎಲ್ಲೂ ಹೋಗಿಲ್ಲ ರೇಸ್ಗೆ. ಇದು ಲಾಸ್ಟ್ ಟೈಮ್ 4 ರೇಸ್ ಆಡಿದ್ರು 3 ರೇಸ್ ಅಲ್ಲಿ 3ನೇ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಹೊರಗಡೆ ಬಂದಿದ್ದು ಅಷ್ಟು ಬಿಟ್ರೆ ಇನ್ನ ಡಮ್ಮಿ ಆಗಂತ ಯಾರೇ ಹೊಡೆದಣ್ಣ ಇದು. ಚಿಂಗಾರಿ ಅಂತ ಹೆಸರು ಇಟ್ಟಿದ್ದು ಯಾವ ಕಾರಣಕ್ಕೆ? ಅವ್ರೋಣ ನೆಲ್ಮನೆ ಸಾರೋಣ ಇಟ್ಟಿದ್ದು. ಅವ್ರು ಡಿ ಬಾಸ್ ಫ್ಯಾನ್ ಅದಕ್ಕೆ. ನೋಡಿ ಸ್ನೇಹಿತರೆ, ಅವರು ಡಿ ಬಾಸ್ ಅಭಿಮಾನಿಗಳಂತೆ ಅವರು, ಹಂಗಾಗಿ ಇದಕ್ಕೆ ಚಿಂಗಾರಿ ಅಂತ ಹೆಸರಿಟ್ಟಿದ್ದಾರೆ. ಫುಲ್ ಕೆಡೋಗಿತ್ತಿದ್ದು ಅವರು ಚೆನ್ನಾಗಿ ನರಕ್ ಬಿಟ್ಟಿದ್ರು, ಕೆಲ್ಸ ಪಲ್ಸ ಹೊಡೆದಿ 4 ವರ್ಷದಿಂದ ನರಕ್ಕೆ ಇವನು ತಂದು ಮಟ್ಟಕ್ ಸಾಕು ನೆನಪು. ಹೌದೌದು ಸರ್, ಅದೇ ಹಳೆ ಫೋಟೋ ನೋಡಿದ್ರೇನೆ ಗೊತ್ತಾಗುತ್ತೆ. ಹೌದು, ಕಂಟಿನ್ಯೂಸ್ ಕೆಲಸ ಮಾಡಿದ್ರು ಇತ್ತಿದ್ದು 1 ವರ್ಷ. ಬಾರಿ ನೊಂದು ಬಿಟ್ಟೈತೆ, ಬಾರಿ ನೊಂದಿರೋದು. ಕಸಾಯಖಾನೆ ಹೊಡಿತಿದ್ದೆ ಅಂತ ನಾವು ತಗೊಂಡ್ ಹೋಗ್ಬಿಟ್ಟು ಸ್ಟಾರ್ ಓನರ್ ಕಡೆಯಿಂದ ಕೊಡ್ಸಿ ಇವ್ನು ತಂದೆ ಅಣ್ಣ ಇರ್ಬಿಟ್ಟು ಎತ್ತರಕ್ಕೆ ಮುಂಚೆ ಸುಮಾರು ಎತ್ತು ಆಫರ್ ಬಂದು ನಾವ್ ಇದೇ ತರ್ಬೇಕು ಅಂತ ತಂದಿದ್ದು. ಅಂದ್ರೆ ನಿಮಗೆ ಚಿಂಗಾರಿ ಮುಂಚೆ ನೋಡಿ ತುಂಬಾ ಇಷ್ಟ? ಮುಂಚೆ ಅಣ್ಣ ಎತ್ ನೋಡಕ್ಕೆ ರೇಸ್ ಹೋಗ್ತಿದ್ದೋ, ಎತ್ತೇನೋ ಬಂದಿರ್ಲಿಲ್ಲ ಅಂದ್ರೆ ರೇಸಲ್ಲಿ ವಾಪಸ್ ಮನೆಗೆ ಬರ್ತಿದ್ದೋ. ಆತರ ಹುಚ್ಚಿ ಎತ್ತನಾರ ನಮ್ಗೆ. ನೋಡಿ, ಅಂತ ಒಂದು ಇಷ್ಟಪಟ್ಟಿರೋ ಎತ್ತು ನಿಮ್ ಮನೆಗ್ ಬಂದಿದೆ, ಎಷ್ಟು ಖುಷಿ ಆಗ್ತಿರ್ಬೇಕು ನಿಮಗೆ? ತುಂಬಾನೇ ಖುಷಿ ಅಣ್ಣ. ಇರಾಗಂಟ ಹಿಂಗೇನೆ ಫುಲ್ ಸೋಕಿಗೆ ಸಾಕದೆ. ಸರ್, ನೀವು ಮತ್ತಿದನ್ನೇ ಬೇರೆಯವರಿಗೆ ಮಾರಾಟ ಮಾಡಲ್ಲ ಸದ್ಯಕ್ಕೇನ್ ಕೊಡೋದಣ್ಣ ಯಾರಿಗೂ. ಯಾಕಂದ್ರೆ ಸರ್, ತುಂಬಾ ಚೆನ್ನಾಗ್ ಸಾಕೋರು ಬೇಕು ಎತ್ತಿಗೆ. ಎತ್ತು ಹೆಂಗಿರುತ್ತೋ ಅವ್ರ ಮಾಲೀಕರು ಹಂಗೆ ಇರಬೇಕು. ಮಾಲೀಕರು ಚೆನ್ನಾಗ್ ಸಾಕಿದ್ರೇನೆ ಅಲ್ವಾ ಎತ್ತು ಚೆನ್ನಾಗಿರೋದು. ಹೌದು ಅಣ್ಣ. ನೋಡಿ ಸ್ನೇಹಿತರೆ, ಇವರು ಬಹುಮಾನಕ್ಕೆ ಆಸೆ ಪಟ್ಟು ಎತ್ತನ್ನ ಸಾಕ್ತಾ ಇಲ್ಲ. ಇವ್ರು ನಿಜವಾಗ್ಲೂ ಈ ಎತ್ತಂದ್ರೆ ತುಂಬಾ ಅಭಿಮಾನ ಅಂತ ಇವ್ರಿಗೆ. ಇದು ಎತ್ತಿಲ್ಲ ಅಂದ್ರೆ ರೇಸಿಗೋ ವಾಪಸ್ ಬಂದಿರೋದು ಉಂಟಂತೆ. ಹಾಗಾಗಿ ಆ ಎತ್ ನಮ್ಮನೇಲೆ ಇರ್ಲಿ ಅಂತ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಈ ಎತ್ತು ಅಲ್ಲಿ ಐತಿ ಅಂತ ಗೊತ್ತಾದ್ಮೇಲೆ ಅಣ್ಣ ನಾವ್ ಅಲ್ಲಿ ಹೋಗಿ ಅದೇ ಕ್ಷಣದಲ್ಲಿ ವ್ಯಾಪಾರ ಮುಗಿಸಿ ಹಾಕೊಂಡ್ಬಂದಿರೋದು. ನೋಡಿ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ. ಇವ್ರಿಗೆ ಇವತ್ತು ಕೂಡ ಬಹುಮಾನ ಯಾವ್ದೇ ಕಾರಣಕ್ಕೂ ಇಂಪಾರ್ಟೆಂಟ್ ಅಲ್ಲ. ಇವರಿಗೆ ಎತ್ತು ಇವ್ರ ಮನೇಲಿ ಇರೋದೇ ಇಂಪಾರ್ಟೆಂಟ್ ಅಲ್ವಾ? ಹೌದಣ್ಣ. ರೇಸ್ ಆಡೋರು ಯಾರೇ ಆದ್ರೂ ಸರಿ, ಹಳೆ ಎತ್ಕೊಳ್ ಮಾತ್ರ ಯಾರು ಮರಕ್ ಹೋಗ್ಬೇಡಿ, ಅದನ್ನ ಉಳಿಸ್ಕೊಂಡು ಹೋಗಿ. ಆತರ ಎತ್ಕೊಳ್ ಫ್ಯೂಚರ್ ಸಿಗೋದು ಇಲ್ಲ. ಈ ಜನರೇಷನ್ ಅಂತೂ ಸಿಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಸರ್, ನೀವ್ ಹೇಳ್ತಿರೋದು ಹಳೆ ಚಾಂಪಿಯನ್ ಯಾ ಎತ್ಕೊಂಡು ಕಸಾಯಿಖಾನೆಗೆ ಮಾತ್ರ ಕೊಡ್ಬೇಡಿ, ಗೇ ಲೆಕ್ಕಾಚಾರ ಮಾಡಿಕೊಂಡು ಸಾಕಿ ಅಂತ ಹೇಳ್ತೀನಿ. ಸ್ನೇಹಿತರೆ ನೋಡಿ, ಇವ್ರು ಹೇಳ್ತಿರೋದು ಹಳೆ ಎತ್ತು ಎಷ್ಟೋ ಚಾಂಪಿಯನ್ ಎತ್ತುಗಳಿದಾವೆ, ಅವುಗಳೆಲ್ಲ ವಯಸ್ಸಾಯ್ತು ಅಂತೇಳಿ ಕಷಾಯಖಾನೆಗೆ ಕೊಟ್ಬಿಟ್ರು ಜನ. ನೋಡಿ ಇವ್ರು ಅಷ್ಟೇ, ನೋಡಿ ಇದು ಕಷಾಯಖಾನೆಗೆ ಹೋಗ ತರ ಇತ್ತಂತೆ ರಾಸು, ಅದನ್ನ ತಗೊಂಬಂದ್ ಇಷ್ಟ ಜನ ಸಾಕಿದ್ದಾರೆ. ಇವ್ರ ಮನದಾಳದ ಮಾತೇನಂದ್ರೆ ಎಂತೆಂತ ಚಾಂಪಿಯನ್ ಎತ್ತುಗಳಿದಾವೆ, ಅವುಗಳನ್ನ ಕೊನೆಗಾಲಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ನಿಮಗೋಸ್ಕರ ತುಂಬಾ ದುಡ್ದಿರ್ತವೆ, ಶ್ರಮಿಸಿರ್ತವೆ ಅಂತ ಹೇಳ್ತಿದ್ರಲ್ವಾ? ಹೌದಣ್ಣ. ಸ್ನೇಹಿತರೆ, ದಯವಿಟ್ಟು ಯಾರಾದ್ರೂ ಆಗಿರ್ಲಿ ಎತ್ ಸಾಕಿರ್ತೀರ ನೀವೆಲ್ಲ, ಸಾಕ್ತವ್ರಿಗೆಲ್ಲ ಒಂದು ಮನವಿ ಏನಂದ್ರೆ ಕೊನೆಯ ತನಕ ಸಾಕಿ. ನಿಮ್ ಕೈ ಸಾಕಕ್ ಆಗಿಲ್ಲ ಅಂದ್ರೆ ಗೋಶಾಲೆಗಳಿದಾವೆ, ಅಲ್ಲಿ ಬಿಟ್ ಬನ್ನಿ, ಅವ್ರಾದ್ರು ನೋಡ್ಕಂತಾರೆ. ಕಷಾಯಖಾನೆ ಕೊಟ್ರೆ 4 ಕಾಸಿಗೋಸ್ಕರ ನಾವು ದನಕರುಗಳನ್ನ ಬಲಿ ಮಾಡ್ಲೇಬಾರ್ದಲ್ವಾ? ಯಾರೇ ಆಗ್ಲಿ ಎಸ್ ಹಾಕಿರೋರು ಆತರ ಮಾಡಕ್ ಹೋಗ್ಬೇಡಿ. ಹಳೆ ಎತ್ಕೊಳ್ ಮಾತ್ರ ಯಾರು ಕಸಾಯಿಖಾನೆ ಕೊಡ್ಲೇಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ನಿಮ್ಮ ಊರಿನ ಈ ಎತ್ತಿನ ಅಭಿಮಾನಿಗಳ ಬಗ್ಗೆ ಏನ್ ಹೇಳ್ತೀರಾ? ಅಭಿಮಾನಿಗಳು ಅಂದ್ರೆ ಇದಕ್ಕೆ ಎತ್ತಂದ್ರೆ ಸುಮಾರು ಜನ ಅಭಿಮಾನಿಗಳು ಆಗ್ಬಿಟ್ಟವ್ರೆ. ಎಲ್ಲ ನಿಮ್ ಮನೆ ಹತ್ರ ಎಲ್ಲ ಇಲ್ಲಿ ಸುತ್ತಮುತ್ತ ಹಳ್ಳಿ ಹೋಗ್ತಿ ಎತ್ತೀಗ. ಸರ್, ನೀವೇನಾದ್ರು ರೇಸಿಗೆ ಹಾಕಿರಲ್ಲ ನಿಮ್ ಜೊತೆ ಬರ್ತಾರೆ? ಬರ್ತಾರೆ ಅಣ್ಣ. ಕರೆದವ್ರು ಬರ್ತಾರೆ ಅಣ್ಣ. ಕರೆದವ್ರು ಬರ್ತಾರೆ. ಹೌದಾ? ಅಷ್ಟು ಕ್ರೇಜ್ ರೇಸ್ ಅಂದ್ರೆ ಈಗ ಇಲ್ಲಿ.
ಅಂದ್ರೆ ಯಾರೋ ಒಬ್ರು ಎತ್ ಕಟ್ಟಿದಾರೆ ಅಂದ್ರೆ ಅದ್ ಎತ್ತು ಅವ್ರದೇ ಆಗಿರಲ್ಲ, ಅದ್ ಯಾವತ್ತು ಊರಿನ ಎತ್ತೆ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ನೋಡಿ ಸ್ನೇಹಿತರೆ, ರೇಸ್ ಎತ್ಗಳನ್ನ ಓನರ್ ಗಿಂತ ಜಾಸ್ತಿ ಅದ್ರ ಅಭಿಮಾನಿಗಳೇ ಪಾಲನೆ ಪೋಷಣೆ ಮಾಡ್ತಾ ಇರ್ತಾರಲ್ವಾ ಸರ್? ಹಾ ಹೌದಣ್ಣ. ರೇಸ್ ಕೇಣ ಈ ಎತ್ತುಗಳನ್ನ ನಾವು ಹಾಕ್ತಿವಿ, ನಮ್ ಟೈಮ್ ಕೆಲಸ ಹಾಲು ಕರೆದೆಲ್ಲ ಇರ್ತದೆ ಅಂತ ನಾವು ಹೊಂಟೋದ್ರು ಯಶು ಇವ್ರೇ ನಮ್ ಹುಡುಗರೇ ತಗೊಂಡ್ ಹಾಕೊಂಡ್ ಹೊಂಟೋಗ್ಬಿಟ್ಟು ರೇಸ್ ಆಡ್ಕೊಂಡ್ ಬಂದಿರೋದು ಇದೆ. ನಾವು ಫಸ್ಟ್ ಕರುಗಳು ಸಾಕಿದವಣ ಚಿಕ್ಕದ, ಆ ಚಿಕ್ಕಂದಿಂದ ಬಾರಿ ಸ್ಪಂದಿಸ್ತಾರೆ, ಚೆನ್ನಾಗಿ ಹೋಗ್ತಾರೆ. ಏನಿಲ್ಲ. ಮೊದ್ಲು ಕರುಗಳಿದ್ದ ಎತ್ತಿರಕ್ಕೆ ಮುಂಚೆ ಹಾ. ಆ ಕರುಗಳು ಬೇರೆ ಕಡೆ ವ್ಯಾಪಾರ ಆಗೋದು. ಹಾ. ಆಗ ರೇಸ್ಗೆ ಅವ್ರು ಬರೀದ್ರೆ ನಾವೇ ಹಾಕೊಂಡು ಹೋಗೋ ಆತರ ಕ್ರೇಜ್. ಇನ್ನು ಕರುಗಳು ಎರಡಲ್ಲ ಕರುಗಳು ಅವೀಗ ಬೇರೆ ಕಡೆ ವ್ಯಾಪಾರ ಮಾಡ್ಬಿಡು. ಹಳ್ಳಿ ಕ್ರೇಜ್ ನೋಡಿ ಹುಡುಗರದು, ಏನು ನೀವೇ ನೋಡಿ. ನೋಡಿ ಸ್ನೇಹಿತರೆ, ಹಳ್ಳಿ ಕಾರ್ ಎತ್ತನ್ನ ಟ್ಯಾಟ ಹಾಕ್ಸ್ಕೊಂಡಿದ್ದಾರೆ ಕೈ ಮೇಲೆ. ನೋಡಿ ಎತ್ತಂದ್ರು ಅಣ್ಣ ಹುಡುಗ ಬಂದು ಸ್ಪಂದಿಸೋದ್ರಲ್ಲಿ ಏನು ಅಂತ ಮುಂದೆ ಹೋಗೋದಲ್ಲಿ ಎಲ್ಲದಕ್ಕೂ ಬಾರಿ ಚೆನ್ನಾಗಿ ಇದ್ ಮಾಡ್ಕೊಡ್ತಾನೆ. ಒಂದ್ ಗಾಡಿ ಕಟ್ಟದಲ್ಲಿ ಬಾಡಿ ಇರ್ತಾನೆ, ಸುಮಾರು ಬಂದು ಹೊಡ್ಕೊಟ್ಟಾನೆ. ನೋಡಿ ಇವರು ಗಾಡಿ ಹೊಡೆಯೋ ಡ್ರೈವರ್ ಹೌದು. ಹಳ್ಳಿ ಕಾರ್ ಮೇಲೆ ಎಷ್ಟು ಅಭಿಮಾನ ನೋಡಿ, ಕೈ ಮೇಲೆ ಹಳ್ಳಿ ಕಾರ್ ಅಂತ ಟ್ಯಾಟಾನೇ ಹಾಕೊಂಡಿದ್ದಾರೆ. ನೋಡಿ ಇಲ್ಲಿ ಹಳ್ಳಿ ಕಾರ್ ಅಂತ ಹಾಕೊಂಡಿದ್ದಾರೆ, ಅಲ್ಲಿ ಹಳ್ಳಿ ಕಾರ್ ಎತ್ತಿಂದು. ಸರ್ ನಿಮ್ಮ ಹೆಸರು? ಯಶವಂತ್. ನೋಡಿ ಹಳ್ಳಿ ಕಾರ್ ಮೇಲೆ ತುಂಬಾ ಅಭಿಮಾನ ಸ್ನೇಹಿತರೆ. ನಾ ಯಾವತ್ತು ಅದನ್ನ ಒಂದು ಪ್ರಾಣಿ ಲೆಕ್ಕದಲ್ಲಿ ನೋಡೋದೇ ಇಲ್ಲ ಅಲ್ವಾ, ಅದನ್ನ ಒಂದು ಫ್ರೆಂಡ್ ಲೆಕ್ಕದಲ್ಲೋ ಮನೆ ಮಗನ್ ಲೆಕ್ಕದಲ್ಲೋ ನೋಡೋದ್ ಜಾಸ್ತಿ ಅಲ್ವಾ? ಯಾವ್ದೇ ಎತ್ತರ್ಲಿ ಅಣ್ಣ, ಇವ್ನ್ ಬಂದಿ ಅದಕ್ಕೆ ಅಣ್ಣ ಹಿಂಗ್ ಇಷ್ಟ ಆಯ್ತು ಅಂತ ಬಂದಿ, ಈಗ ನಮ್ ಕರುಗಳು ಯಾವ್ದು ಇಷ್ಟ ಆಗೋದು ಅಷ್ಟೊಂದು ಬಂದಿ ಗಾಡಿ ಕಟ್ಟಿ ಅಣ್ಣ ಇವನೇ ಓಡಾಡ್ಕೊಂಡು ತಂದು ಮನೆ ತಂದು ಹಾಕೊಡ್ತಾನೆ ಅಣ್ಣ. ಅಂತ ವಿಚಾರದಲ್ಲಿ ನಮ್ಮ ಹುಡುಗರು ಯಾರು ಇದ್ ಮಾಡಿದಾನ. ಸರ್ ಒಬ್ರು ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಅಲ್ವಾ ಈ ತರ ಒಂದು ಎತ್ತುಗಳು ಅಂದ್ರೆ ಅಣ್ಣ, ಈಗ ಒಂದ್ ಬೈಕ್ ಹಾಕ್ತಾರೆ ಯಾರು ನೋಡ್ತಾರಣ್ಣ, ಯಾರು ಹೊಸದಾಗ್ತದ ಯಾರು ನೋಡಲ್ಲ. ಎತ್ತದ ಅಂತಂದ್ರೆ ಬಂದ್ ನೋಡ್ತಾರೆ. ಸರ್ ಈಗ ನಾವೇ ಆಗ್ಲಿ ನಿಮ್ ಮನೇಲಿ ಯಾವ್ದೋ ಒಂದು ಕೋಟಿ ಬೆಲೆ ಬಾಳುವಂತ ಕಾರ್ ಇದೆ ಅಣ್ಣ ವಿಡಿಯೋ ಮಾಡಿ ಅಂದ್ರೆ ನಾವು ಬರ್ತಾ ಇರ್ಲಿಲ್ಲ. ಅದೇ ಈಗ ಒಂದ್ ಎತ್ತಿದೆ ಸರ್, ಚಿಂಗಾರಿನ ಎತ್ತು ಅಂದ ತಕ್ಷಣ ನಾವು ಆಯ್ತು ಅಂತ ಫೇಮಸ್ ಎತ್ಗಳನ್ನೆಲ್ಲ ವಿಡಿಯೋ ಮಾಡ್ಲೇಬೇಕು ಅಂತೇಳಿ ಮಾಡ್ತೀವಿ. ಮೂಕ್ ಪ್ರಾಣಿಗಳು ಬೆಲೆ ಕೊಡಿ, ಅವಕ್ಕೊಂದ್ ಮನ್ಸಿರ್ತದೆ, ಅದೊಂದು ಅರ್ಥ ಮಾಡ್ಕೊಳ್ಳಿ. ನೀನ್ ಏನು ಬೇಡ ಇದ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇದು ಇವರ ಮಾಹಿತಿ. ಎಷ್ಟು ತುಂಬಾ ಜನ ಎತ್ತುಗಳ ಒಂದು ಅಭಿಮಾನಿಗಳಿದ್ದಾರೆ. ಅವ್ರ ಬಗ್ಗೆ ಎಲ್ಲ ಹೇಳ್ತಿದ್ರೆ ಪಾಲನೆ ಪೋಷಣೆ ನಾವಿಲ್ಲ ಅಂದ್ರೂ ಕೂಡ ಮಾಡ್ತಾರೆ, ನಾವಿಲ್ಲ ಅಂದ್ರೂ ಕೂಡ ಇವತ್ತು ರೇಸಿಗೆ ಹೋಗಿ ರೇಸ್ ಆಡಿಸ್ಕೊಂಡ್ ಬರ್ತಾರೆ ಅಂತ ಹೇಳ್ತಿದ್ರೆ. ಸರ್ ಇದು ಸುಮಾರು ಒಂದ್ 27 ಬಹುಮಾನ ಗೆದ್ದಿದೆ ಅಂತ ಹೇಳಿದಿರಾ ಸರ್, ನಿಮಗೆ ಎಲ್ಲೆಲ್ಲಿ ಗೆದ್ದಿದೆ ಅಂತಂದ್ರೆ ನೆನಪಿದ್ಯಾ? ನಮಗ್ ಗೊತ್ತಿರಂಗೆ ಅಣ್ಣ, ಇಲ್ವಲ್ಲ ರೇಸ್ ಅಲ್ಲಿ ಫಸ್ಟ್ ಬೆಂಗಳೂರು ಕಾರ್ ಇದ್ವಿ, ಪಲ್ಸರ್ ಬೈಕ್ ಹೊಡೆದಿದ್ದು. ಅದ್ ಬಿಟ್ರೆ ಬೈಲ್ಕೊಪ್ಪಲ್ ಸೆಕೆಂಡ್, ಆಮೇಲೆ ತೇಗೂರಲ್ಲಿ 5ನೇ ಪ್ರೈಸ್ ಆಗಿದ್ದು ಬೆಂಗಳೂರು ಕಾರಿನ ಜೊತೆನೆ. ತಿರ್ಗಾ ಆಮೇಲೆ ಕಿಲ್ಲಾರದಲ್ಲಿ ಕದರ್ ಜೊತೆ 3ನೇ ಪ್ಲೇಸು, ಕೆಂದ ಜಾಗವಾರ ಜೊತೆ 3ನೇ ಪ್ಲೇಸು. ಅದ್ ಬಿಟ್ರೆ ನೆಕ್ಸ್ಟ್ ಇನ್ನೊಂದ್ 2-3 ಎತ್ಕ ಹಾಕಿದ್ರೆ ಅನ್ನೋದು ಜ್ಞಾಪನ ಬರ್ತಿಲ್ಲ. ಅದು ಫಸ್ಟ್ ಓನರ್ ಕೇಳ್ಬೇಕು, ನನಗೆ ಗೊತ್ತಿರೋ ಇಷ್ಟೊಂದು ಅಷ್ಟು ಗೊತ್ತಿರೋದು. ಫಸ್ಟ್ ಸಿಂಚನ ಅಂತ ಇತ್ತಲ್ಲ ಎತ್ತು ಪಾಲಲ್ಲಿ, ಅದ್ರ ಹತ್ರ ಒಂದು ಹುಡುಗನ ಓಡ್ತಿತ್ತು, ಹುಡುಗನ ಅಂದ್ಬಿಟ್ಟು ವೈಟ್ ಎತ್ತು ಆಯ್ತು ಪ್ರೈಸ್ ಮಾಡತ್ತೆ ಇದು ಹುಡುಗನ ಜೊತೆ. ಇವ್ರಿಗೆ ಗೊತ್ತಿರೋ ಅಷ್ಟು ಎತ್ತಿನ ಬಗ್ಗೆ ಹೇಳ್ತಾ ಇದಾರೆ ಸ್ನೇಹಿತರೆ. ಓಕೆ ಸರ್, ಮತ್ತೆ ಮುಂದಿನ ದಿನಗಳಲ್ಲಿ ರೇಸಿ ಪಾಲ್ಗೊಳ್ತೀರಾ? ಆಗ್ತಿವಿ ರೇಸ್. ಎಲ್ಲ ಆಗ್ತೀರಾ ನೆಕ್ಸ್ಟ್ ಅರಕಲು ಕೂಡ ಹಾಕ್ಬೇಕಂತಿದೀವಿ, ಹಾಕ್ತಿವಿ. ಓಕೆ ಸರ್, ಒಳ್ಳೇದಾಗ್ಲಿ. ಇದೇ ತರ ಭಾಗವಹಿಸ್ತಾರ್ರಿ, ಅದು ಹೋಗ್ದಂಗಿರ್ಲಿ ಸ್ನೇಹಿತರೆ. ಅದನ್ನ ಪ್ರೈಸ್ ಮಾಡಲ್ ಲೆಕ್ಕಲ್ಲ, ಈ ಕ್ರೇಜ್ ಗಂದ ಸಾಕಿರೋದು ನಾವ್ ಇದನ್ನ. ಫಸ್ಟ್ ಎತ್ತು ನೋಡಕಂದ್ರೆ ರೇಸ್ ಹೋಗ್ತಿದ್ವು, ಈಗ ಮನೇಲಿ ತಂದೆ ಸಾಕಿವಿ, ಅದಕ್ಕಿಂತ ಖುಷಿ ಬೇರೆ ಮತ್ತೊಂದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಆಕರದಲ್ಲಿ ಭಾಗವಹಿಸಿದ್ರೆ ಗೆದ್ದಷ್ಟ ಖುಷಿ ಅಲ್ಲ? ಬರೀ ಫಸ್ಟ್ ಒಂದ್ ಪಾತ್ರ ಸಾಕು ನಮ್ಗೆ. ಓಕೆ ನೋಡಿ ಸ್ನೇಹಿತರೆ, ಒಳ್ಳೆ ಮನೋಭಾವನೆಯಿಂದ ಒಂದು ಎತ್ತನ್ನ ಸಾಕ್ತಿದ್ರೆ ಇವ್ರಿಗೆ ಒಳ್ಳೇದಾಗ್ಲಿ. ಇದೇ ತರ ಈ ಎತ್ತನ್ನ ರೇಸಲ್ಲಿ ಪಾಲ್ಗೊಳ್ತಾ ಹೋದ್ರೆ ಅದಕ್ಕೆ ಯಾವತ್ತು ಒಂದ್ ಬೆಲೆ ಇದ್ದೇ ಇರುತ್ತೆ. ಇದು ಓಡ್ತಾ ಇದೆ ಎತ್ತು ಅಂತ ಇದ್ರ ಅಭಿಮಾನಿಗಳು ತುಂಬಾ ಜನ ಇರ್ತಾರೆ. ಚಿಂಗಾರಿ ಇನ್ನು ಓಡ್ತಾ ಇದೆಯಪ್ಪ, ತುಂಬಾ ಹಳೆ ಎತ್ತು ಇದು ಅಂತ ಹೇಳಿ ಆಕಾರದಲ್ಲೂ ಮಾತಾಡೋದು ನಾವು ಕೇಳಿದೀವಿ ಸ್ನೇಹಿತರೆ. ಇಂತ ಒಂದು ಹಳೆಯ ರಾಸನ್ನ ಹಿಡ್ಕೊಂಡು ಇವತ್ತು ಕೂಡ ಕರ್ನಾಟಕದ ಜನಗಳಿಗೆ ಒಂದು ಸವಿಯನ್ನ ಊಟ ಮಾಡಿಸ್ತಿದ್ದಾರೆ ರೇಸಲ್ಲಿ. ಇವ್ರಿಗೆ ಒಳ್ಳೇದಾಗ್ಲಿ. ಈಗ ಒಂದ್ 3-4 ದಿನದಲ್ಲಿ ಗಾಡಿ ಹೊಡಿಯಕ್ ಹೋದ, ಎತ್ತನ್ ಗಾಡಿ ಹೊಡಿಯಕ್ ಹೋಗ್ಬೇಕಾದ್ರೆ ಬಿದ್ದಿ ಗಾಡಿ ಮೇಲಿಂದ ಎತ್ತು ಮತ್ತೆ ಇನ್ನೊಂದು ಕಟ್ಟಿದ್ದು ಕೈ ಏಟಾಗೋಯ್ತು, ಕೈ ಹೊಸಿ ಫ್ರಾಕ್ಚರ್ ಆಯ್ತು. ಹಂಗಾದ್ರೂ ಬಿಡ್ಲಿಲ್ಲ ಅವ್ನು. ಊರಲ್ಲೆಲ್ಲ ಹೇಳಿದ್ರು ಸವಸಕ್ಕೆ ಏನ್ ಮಾಡಕ್ ಹೋದ್ ಹೆಂಗೆ ಅಂತ. ಮತ್ತೆ ಬಂದು ಅವ್ರ ಬಾಲ್ಯ ಪೋಷಣೆ ಮಾಡಿ ಈಗೆಲ್ಲ ಇದ್ ಮಾಡ್ಕೊ ಹೋಯ್ತಾನೆ ಅಣ್ಣ. ಎಲ್ಲ ವಾಸಿಯಾಗಿ ಅಣ್ಣ, ಎಲ್ಲ ಫ್ರಾಕ್ಚರ್ ಆಗ್ಬಿಟ್ಟಿತ್ತು. ಎಲ್ಲ ಬೋದ್ರು ನಿನ್ಗೆ ಹಿಂಗೆ ಅಂತ ಎಲ್ಲ ಇದಂದ್ರು, ಹಂಗೂ ಬಿಡ್ಲಿಲ್ಲ ಅವನು. ಅದೊಂದು ಅಭಿಮಾನಿ ಆಗ್ಬಿಟ್ಟು ಪಾಪ ಎಲ್ಲ ಮಾಡ್ಕೊಡ್ತಾನೆ ಅಣ್ಣ. ಏನೇ ಅಲ್ಲಿ ಪ್ರತಿಯೊಂದೇ ಅಲ್ಲಿ ಎಲ್ಲದಕ್ಕೂ ಹೋಯ್ತಾನೆ ಅಣ್ಣ. ಅಂದ್ರೆ ಎಷ್ಟು ಅಭಿಮಾನ ಹಳ್ಳಿ ಕಾರ್ ಮೇಲೆ ಭಾರಿ ಅಭಿಮಾನ ಅಣ್ಣ. ಈಗ 4 ಜನ ಮಾತು ಕೇಳೋದಾಗಿದ್ರು ನಿಲ್ ಬತ್ತಿದ್ನ. ಅದೇನು ಅದ್ರ ಒಂದು ಯಾರೇ ಅಲ್ಲಿ ಹಳ್ಳಿ ಕಾರ್ ಬೆಳೆಸಿ ಒಳ್ಳೆ ಇದ್ ಮಾಡ್ಕೊಡ್ಬೇಕು ಅಣ್ಣ. ಏನಿಲ್ಲ ಅಣ್ಣ ಇದ್ರಲ್ಲಿ ಪ್ರೈಸ್ ಏನು, ಪ್ರೈಸ್ ಹೊಡೆಯೋದೇ ಬೇಡ ಅಣ್ಣ. ಒಂದಿರ್ಲಿ ಮನೆ ತಗೊಂತ ಕಟ್ಟಿರೋದು ಅಣ್ಣ. ಅಲ್ಲಿ ಅಪ್ಲೋಡ್ ಮಾಡಿ ಪುಷ್ಟ ನೋಡಿದ್ರೆ ಅಣ್ಣ, ನಾವು ಎತ್ತ ತರಂಗಿ ಇಲ್ಲಿಗಂಡ್ ಸಾಕಂಗೆ ಇಲ್ಲ ಇದ. ಅದೇನೋ ಒಂದು ಹುಲ್ಲಿನ ಋಣ ಇಲ್ಲಿ ಅಂತ ನಾವ್ ಏನು ಹೇಳಕ್ ಆಗಲ್ಲ ಅಣ್ಣ. ಸಿಕ್ಕೈತೆ ಹೆಂಗೋ ಸಾಕ ಹೋಯ್ತಾವ ಆ ಹುಡುಗನ ಏನಿಲ್ಲ ಅಣ್ಣ. ಪ್ರತಿಯೊಂದು ಅಲ್ಲಿ ಅದು ಬೆಳಗ್ಗೆಯಿಂದ ಸಂಜೆ ಗಂಟೆ ಅವ್ರ ಪಾಲನೆ ಪೋಷಣೆ ಚೆನ್ನಾಗ್ ಮಾಡ್ತಾನೆ ಅಣ್ಣ. ಈಗ ವ್ಯತ್ಯಾಸ ನೀವೇ ನೋಡ್ತೀರ. ಭಾರಿ ಖರ್ಚು ಮಾಡಿ ಭಾರಿ ಈಗ ಅಣ್ಣ, ನೀವ್ ಹೇಳ್ದಂಗೆ ಅದು ಇದು ಖರ್ಚು ಅಂದ್ರೆ ಎಲ್ಲಾ ಖರ್ಚು ಜಾಸ್ತಿ ಬರ್ತದೆ. ಅವೆಲ್ಲಾನು ಮಾಡ್ಕೊಂಡು ಹೋಗಿ ಏನಿಲ್ಲ ಮನೆ ಮಾಡ್ಕೊ ಹೋಯ್ತಾನೆ ಅಣ್ಣ.
ಸ್ನೇಹಿತರೆ ನೋಡಿ, ನೀವೇನು ನೋಡಿದ್ರಲ್ಲ, ಈ ಚಿಂಗಾರಿ ಎತ್ತಿನ ಬಗ್ಗೆ ಅನೇಕ ಮಾಹಿತಿಯನ್ನ ತಿಳಿಸ್ಕೊಟ್ರು. ಅವರಿಗೆ ನೆನಪಿರೋಷ್ಟು ಎಲ್ಲೆಲ್ಲಿ ಬಹುಮಾನ ಗೆದ್ದಿದೆ, ಯಾವ್ಯಾವ ಎತ್ತುಗಳ ಜೊತೆ ಓಡಿದೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ರು. ಹಳ್ಳಿಕಾರ್ ಮೇಲೆ ಒಂದ್ ಒಳ್ಳೆ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಇವತ್ತು ಎಂತ ಏಜ್ ಆಗಿರೋ ಎತ್ತುಗಳನ್ನ ಯಾರು ದಯವಿಟ್ಟು ಕಷಾಯಖಾನೆ ಕೊಡ್ಬೇಡಿ, ಸಾಕಿ ಅಂತೇಳಿ ಒಂದು ಮಾತನ್ನ ಹೇಳ್ತಿದ್ರೆ ಅವರು ಕೂಡ ಸಾಕ್ತಾನೆ ಇದಾರೆ. ನೋಡಿ, ನಾವ್ ತರಕ್ಕೆ ಮುಂಚೆ ಲಾಸ್ಟ್ ರೇಸ್ ಆಡಿದಾಗ 3 ರೌಂಡ್ ಎತ್ತುವರೆಗೆ ಬಂದಿರೋದು. ಯಾವಾಗಲೂ ಡಮ್ಮಿ ಆಗೇನು ಹೋಗಿಲ್ಲ ಮಿಡ್ಲೆ ರೇಸ್ ಅಲ್ಲಿ. ಅದು ಏಜ್ ಆದ್ಮೇಲೆ ಕೂಡ 3ನೇ ರೌಂಡ್ 4ನೇ ರೌಂಡ್ ತನಕನೂ ಹೋಗ್ತಾ ಇದೆ ನೋಡಿ, ಆ ತರ ಸಾಕಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಎತ್ತಲ್ಲೇ ಇನ್ನು ಬಹುಮಾನ ಗೆಲ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ ಸ್ನೇಹಿತರೆ. ನೋಡಿದ್ರಲ್ಲ, ಈ ಚಿಂಗಾರಿ ಎತ್ತಿನ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಇದೇ ರೀತಿಯಾದ ಎತ್ತುಗಳ ವಿಡಿಯೋವನ್ನು ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.